ಮುಳುಗುಂದ ಅಂಗನವಾಡಿಯಲ್ಲಿ ತುಂಬಾ ಅಸಹ್ಯ ದೃಶ್ಯ. ಗುಡ್ಕಾ ಉಗುಳಾಟ, ಹೇಸಿಗೆ ಸಾಮ್ರಾಟ. ಮುಳುಗುಂದ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರ ಮುಳುಗುಂದ ನಂಬರ್ 320 ಬಸವೇಶ್ವರ ನಗರ. ಅಂಗನವಾಡಿ ಮತ್ತು ಶಾಲೆಗಳು ಅಂದ್ರೆ ದೇವಸ್ಥಾನಕ್ಕೆ ಹೋಲಿಸುತ್ತಾರೆ ಹಾಗೂ ದೇವಸ್ಥಾನವೆಂದೇ ಕರೆಯುತ್ತಾರೆ. ಇಂತಹ ಅಂಗನವಾಡಿ ದೇಗುಲದಲ್ಲಿ ಅನಾಚಾರದ ಕೆಲಸ ಮಾಡಿದ್ದಾರೆ. ಎಲ್ಲಿ ಬೇಕಲ್ಲಿ ಗುಡ್ಕಾ ತಿಂದು ಉಗುಳೋದು, ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಮಾಡುವುದು, ಇದನ್ನೆಲ್ಲ ನೋಡಿದ್ರೆ ಯಾರಿಗಾದ್ರೂ ಅಸಹ್ಯವಾಗುತ್ತೆ. ಅಂಗನವಾಡಿ ಆಯಾಗೆ ದಿನನಿತ್ಯ ಸ್ವಚ್ಛ ಮಾಡಿ ಬೇಸತ್ತು ನಮ್ಮ ಮುಂದೆ ತಿಳಿಸಿದ್ದಾರೆ. ಈ ಮೂಲಕ ಅವರು ಕೇಳಿಕೊಳ್ಳುವುದು ಏನಪ್ಪಾ ಅಂದ್ರೆ, ಈ ಅಂಗನವಾಡಿಗೆ ಸುತ್ತಲೂ ಕಾಂಪೌಂಡ್ ಮೇಲೆ ಯಾರು ಹತ್ತಲಾರದಂತೆ ಮೆಟ್ಟಿಲುಗಳಿಗೆ ಗೇಟ್ ಮಾಡಿಸಿ ಈ ಅಂಗನವಾಡಿ ಸ್ವಚ್ಛವಾಗಿ ಇಡಲು ಸಹಕರಿಸಿದಂತಾಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಅಂಗನವಾಡಿ ಬಗ್ಗೆ ಕ್ರಮ ತೆಗೆದುಕೊಂಡು ಇಲ್ಲಿರುವ ತೊಂದರೆಗಳನ್ನು ಸರಿಪಡಿಸಬೇಕಾಗಿ ವಿನಂತಿ ಮಾಡಿಕೊಂಡಿದ್ದಾರೆ. ಓಣಿಯ ಯುವಕರು ಮತ್ತು ಮಹಿಳೆಯರು ಅಂಗನವಾಡಿಯ ಶಿಕ್ಷಕಿ ಮತ್ತು ಆಯಾ ಅಂಗನವಾಡಿಯ ಬಗ್ಗೆ ಬೇಸರಗೊಂಡು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಅದೇ ರೀ, ಮ್ಯಾಗ ಹೋಗಿ ಸ್ವಚ್ಛತೆ ಮಾಡಕ್ ಹೋದಾಗ ಈ ನಮ್ಮನೆ ಹೊಲಸಾಟ ಮಾಡ್ಯಾರ್ರಿ. ಅದು ಹೆಂಗೈತಿ ಅನ್ನೋ ತೋರಿಸಿ. ಅದು ಹೆಂಗೈತಿ ನೋಡ್ರಿ. ನೀವು ಒಂದೆರಡು ಮಾತು ಮಾತಾಡ್ರಿ ಬರೋ. ಗೇಟಿನ ವ್ಯವಸ್ಥೆ ಮಾಡ್ಬೇಕ ಅಂತೇಳಿ ವಿನಂತಿ ಮಾಡ್ಬೇಕು. ಇಲ್ಲಿ ಹೋಗತ್ತೆ ಅನ್ನೋದಿಲ್ರಿ. ಇಲ್ಲಿ ಕಂಪೌಂಡ್ ಎಸ್ಟಿಮೇಟ್ ಇಲ್ಲ, ಇಲ್ಲಿ ಗೇಟ್ ಇಲ್ಲ. ಕೋಟಿಯಲ್ಲಿ ಇಸ್ಕಿತನ ಚರಿತನ ಕುತ್ಕೊಂಡು ಮಾಡಕತ್ತಾರೆ. ಮ್ಯಾಗಲ್ಲಿ ಕೋಟಿ ಯಕ್ಷಿ ಏನೇನು ಹೋಗತ್ತಿಲ್ಲ. ಯಾರು ಸಿಸ್ಟಮೆಟಿಕ್ ಹೇಳೋರಿಲ್ಲ, ಮಾಡೋರಿಲ್ಲ. ಇವರು ಡ್ಯೂಟಿ ಮುಗಿದು ಕದ ಹಾಕೊಂಡ್ರೆ ಒಳಗೆ ಹೋಗಿ ಇಲ್ಲಿ ಬೇಕಾದ್ ಮಾಡಕ್ಕೆ ಅನುಕೂಲ ಐತಿ. ಇಲ್ಲಿ ದಾರಿ ಐತಿ. ಇದಕ್ಕೊಂದು ಗೇಟಿನ ವ್ಯವಸ್ಥೆ ಮಾಡಬೇಕು. ಮ್ಯಾಗ ಹೋಗಿ ಅಲ್ಲಿ ಎಲ್ಲಿ ಬೇಕಾದ್ದು ಅವ್ಯವಹಾರ ಗುಟ್ಕ ಹಾಕೊಳ್ಳೋದು, ಚರಿತನ ಕುತ್ಕೊಳ್ಳೋದು, ಅವ್ರು ಏನ್ ತಿಳಿದಿ ಅದು ಮಾಡಕತ್ತಾರ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೊಬ್ಬರು ಬಂದು ಇದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು. ಅಲ್ಲಿ ಮಟ್ಟ ಆಗಲ್ಲ. ಅದಕ್ಕೆ ನೀವು ಏನಾರ ಒಂದಿಷ್ಟು ಪರಿಹಾರ ಮಾಡ್ಬೇಕು. ಸೂಕ್ಷ್ಮವಾದ ಕ್ರಮ ತಗೋಬೇಕಂತೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ.